10 ಮಿಲಿಯನ್ 20 ಮಿಲಿಯನ್ ವ್ಯೂಸ್ ಕೊಟ್ಟಿದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ. ಕನ್ನಡದಲ್ಲೂ ಕಂಟೆಂಟ್ ನ ಉಳಿಸ್ತೀರಾ, ಬೆಳೆಸ್ತೀರಾ ಅಂತ ಎಲ್ಲರಿಗೂ ಭರ್ಜರಿ ಬೇಟೆ ಆಡ್ಬಿಟ್ಟಿದ್ದೀನಿ ಇವತ್ತು. ಮೊದಲು ಟೆಸ್ಟ್ ಏನು ಹೇಳಿ. ಓ ಮೈ ಗಾಡ್. ಕಾರ್ಗೊಂದು 4, ಗಾಡಿಗೊಂದು 2, ಕಲ್ಕಿ ಗಾಡಿಗೊಂದು. ಏನೋ ಓಕೆ ಬಿಲ್ಲಿಂಗ್ ಮಾಡ್ತಾರೆ ಇವಾಗ. ನೋಡಿ ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ. ನೆನ್ನೆಲ್ಲೇ ಎಲ್ಲಿದೆಯೋ ಅಲ್ಲೇ ನಿಂತಿದೆ. ಬಟ್ ತುಂಬ ಧೂಳಾಗಿದೆ, ಗಲೀಜೆಲ್ಲ ಆಗಿದೆ, ಒರೆಸ್ಕೊಡ್ತಾರೆ. ಸೊ ಏನಂತಂದರೆ ಚೆಕ್ ಮಾಡಿದಾರಂತೆ, ಹೆಡ್ಡೆಲ್ಲ ಬಿಚ್ಚಿ ಓಪನ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. KTM ಬನಶಂಕರಿ. ಸೊ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಬೆಳಿಗ್ಗೆನೇ ಗಾಡಿನ ನೋಡ್ಕೊಂಡು ಹೋಗೋಣ, ಏನು ಅಪ್ಡೇಟ್ ಕೊಡ್ತಾರೆ. ಇವತ್ತು ಮಧುವ್ರು ಬಂದಿದ್ರು, ಅವರೇ ಮ್ಯಾನೇಜರ್, ಇಲ್ಲಿ ಸರ್ವಿಸ್ ಮ್ಯಾನೇಜರು. ಏನು ಅಪ್ಡೇಟ್ ಕೊಡ್ತಾರೆ, ಏನು ಮಾಡಿದಾರೋ ಇಲ್ವೋ ಅಂತ ಕೇಳೋಣ ಅಂತ ಬಂದಿದೆ. ಸೊ ಏನು ಹೇಳಿದ್ರು ಅಂದರೆ ಅವರು, ನಾವು ಶರ್ವಾರನೇ ಗಾಡಿನ ಬಿಚ್ಚಿ ಸಿಮ್ ಅಡ್ಜಸ್ಟ್ಮೆಂಟು, ಅದಾದಮೇಲೆ ವಾಲ್ವ್ ಅಡ್ಜಸ್ಟ್ಮೆಂಟು ಮಾಡಿದ್ದೀವಿ. ಬಟ್ ಯಾರು ಅಲ್ಲಿ ಸರ್ವಿಸ್ ಅಡ್ವೈಸರ್ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅದು, ಯಾಕೆಂದರೆ ರಜದಲ್ಲಿದ್ದರು. ಮತ್ತು ಯಾರು ಹುಡುಗರು ಮಾಡಿರೋರು ಬೇರೆಯವರು, ಅವರು ಕೂಡ ರಜದಲ್ಲಿದ್ದರು. ಸೊ ಆದ್ದರಿಂದ ಅವ್ರಿಗೆ ಗೊತ್ತಿರಲಿಲ್ಲ. ಎಲ್ಲ ಮಾಡಿದ್ದೀವಿ, ಮತ್ತು ಚೇಂಜ್ ಪಾಕೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ಇವಾಗ ಗಾಡಿನ ಟೆಸ್ಟ್ ರೈಡ್ ಕೊಡ್ತೀನಿ, ತೊಗೊಂಡೋಗಿ ಮುಂದೆ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದರೆ ಮಾಡಿದ್ದೀವಿ ಕೆಲಸ, ಸೊ ಆದ್ದರಿಂದ ಬರಲ್ಲ ಅಂತ ಹೇಳಿದ್ದಾರೆ. ಸೊ ನೋಡಬೇಕು, ಇವಾಗ ಟೆಸ್ಟ್ ರೈಡ್ ಕೊಡ್ತಾರೆ. ಮಧ್ಯಾಹ್ನ ತೊಗೊಂಡೋಗ್ತೀನಿ, ಗಾಡಿನ ತೊಗೊಂಡೋಗ್ಬಿಟ್ಟು ನೋಡ್ತೀನಿ. ಸೊ ಇವಾಗ ಜಸ್ಟ್ ಮಾತಾಡ್ಕೊಂಬಂದೆ, ನೋಡಿ ಅಲ್ಲೇ ಇದ್ದಾರೆ, ಎಲ್ಲ ಮಾತಾಡ್ಕೊಂಬಂದು ಎಲ್ಲ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ತಿರ್ಗಾ ಏನೂ ಪ್ರಾಬ್ಲಮ್ ಬರಲ್ಲ, ದಯವಿಟ್ಟು ತೊಗೊಂಡೋಗಿದ್ದಾರೆ. ನೋಡಿ ಅಲ್ಲೇ ಇದ್ದಾರೆ, ಎಲ್ಲ ಏನೋ ತಳ್ತಾ ಇದ್ದಾರೆ ಅಲ್ಲಿ. ನೋಡಿ ಅಲ್ಲಿ ಏನೋ ಜನ್ರೇಟ್ರ್ ಏನೋ ತಳ್ತಾ ಇದ್ದಾರೆ. ಸೊ ನೋಡಿ KTM. ಸೊ ಏನಂತಂದರೆ ಪ್ರಾಪರ್ ಅಪ್ಡೇಟ್ ಇಲ್ಲ ಅಂದರೆ ಇದೇ ಆಗೋದು. ಸೊ ನನಗೂ ನಿನ್ನೆ ಪ್ರಾಪರ್ ಅಪ್ಡೇಟ್ ಕೊಡಲಿಲ್ಲ ಅವರು. ಬಂದಿದ ತಕ್ಷಣ ಏನು ಕರೆಕ್ಟಾಗಿ ಮಾತಾಡ್ಸೋದಾಗಲಿ, ಮತ್ತು ಏನು ಅಪ್ಡೇಟ್ ಇಲ್ಲ, ಬರೀ ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ರು, ತೊಗೊಂಡೋಗ್ಬಿಡಿ ಅಂತ ಹೇಳಿದ ತಕ್ಷಣ. ಯಾಕೆಂದರೆ ನಾನು ನಾರ್ತ್ ಈಸ್ಟ್ಗೆ ಗಾಡಿ ತೊಗೊಂಡೋಗ್ಬೇಕು, ಇಲ್ಲಿ ಸರ್ವೀಸು ಮಾಡಿಸಿರ್ತೀನಿ, ಮತ್ತು ನಂಬಿಕೆ ಮೇಲೆ ತೊಗೊಂಡೋಗಿರ್ತೀನಿ. ಅಲ್ಲೇನಾದರೆ ನಂದು ಟ್ರಿಪ್ಪು ಹಾಡು ಎಲ್ಲ ಹಾಳಾಗುತ್ತೆ. ಸೊ ಆದ್ದರಿಂದ ಬೇಜಾರಾಗೋಯ್ತು ನನಗೆ. ಸೊ ಆದ್ದರಿಂದ ಅದು ರೀಲ್ ಆಗಲಿ ಮತ್ತು ಯೂಟ್ಯೂಬ್ ವೀಡಿಯೋ ಮಾಡಿದೆ. ಸೊ ಇವಾಗ ಮಾಡಿದಾರಂತೆ, ನೋಡೋಣ, ತೊಗೊಂಡೋಗ್ತೀನಿ, ಟೆಸ್ಟ್ ರೈಡ್ ಮಾಡ್ತೀನಿ ಗಾಡಿನ. ತಿರ್ಗಿ ಏನಾದ್ರು ಪ್ರಾಬ್ಲಮ್ ಬಂದರೆ ತೊಗೊಂಬಂದು ಆಬ್ವಿಯಸ್ಲಿ ಕೊಡ್ತೀನಿ. ಸೊ ಆದ್ದರಿಂದ ಎಲ್ಲ KTM ಹೆಡ್ಗಾಗಿರ್ಬೋದು, ASM ಆಗಿರ್ಬೋದು, ಎಲ್ಲರಿಗೂ ಮೇಲ್ ಹಾಕಿದ್ದೀನಿ. ಒಂದು 2-3 ಪೇಜ್ ಮೇಲ್ ಹಾಕಿದ್ದೀನಿ. ಸೊ ನೋಡೋಣ ಯಾವ ಥರ ರೆಸ್ಪಾನ್ಸ್. ನೋಡಿ ಈ ಥರ ನಾನೇನೋ ಯೂಟ್ಯೂಬ್ ಮಾಡ್ತೀನಿ, ಇನ್ಫ್ಲುಯೆನ್ಸರ್ ಆಗಿದ್ದೀನಿ, ಮಾಡಿಕೊಟ್ರು, ಬೇರೆಯವ್ರಿಗೆ ಹೆಂಗೆ ಹೇಳಿ. ಸೊ ಈ ಥರ ಮಾಡಿದ್ರೆ ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ KTM ಅವ್ರಿಗೆ. ನೋಡೋಣ. ಸೊ ಗಾಡಿ ಅಲ್ಲೇ ನಿಂತಿದೆ, ಇನ್ನೂ ತೊಗೊಂಡಿಲ್ಲ. ನೋಡಿ ಅಲ್ಲೇ ಇರಬೇಕು, ಅಲ್ಲಿದೆ ನೋಡಿ, ಅಲ್ಲೇ ನಿಲ್ಸಿದ್ದಾರೆ. ಸೊ ನೋಡೋಣ, ತೊಗೊಂಡೋಗ್ಬಿಟ್ಟು ನೋಡ್ತೀನಿ, ಚೆಕ್ ಮಾಡ್ತೀನಿ. ಏನೋ ತಿರ್ಗಾ ಪ್ರಾಬ್ಲಮ್ ಇದ್ರೆ ಹೇಳ್ತೀನಿ, ಇಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದಾರೆ KTM ಅವರು. ನೋಡೋಣ ಏನಂತೇಳಿ. ಮಧ್ಯಾಹ್ನ ಬಂದು ತೊಗೊಂಡೋಗ್ತೀನಿ. ಇವಾಗ ನಮ್ಮ ಕಾರ್ಗೆ ಟೈರ್ ಹಾಕ್ಸ್ಬೇಕು, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ನೆನ್ನೆ ವೀಡಿಯೋ ಮತ್ತು ಸ್ಟೋರೀಸ್ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಒಂದು ರಿಪ್ಲೈ ಮಾಡಿದ್ರು, ಸಜೆಷನ್ಸ್ ಕೊಟ್ಟರು. ಈ ಥರ ಈ ಒಂದು ಸರ್ವಿಸ್ ಸೆಂಟ್ರಲ್ಲಿ ಬಿಡಿ, ಈ ಥರ ನಂಬರ್ಸ್ನೆಲ್ಲ ಫಾರ್ವರ್ಡ್ ಮಾಡಿದ್ರು ತುಂಬ ಜನ. ಮತ್ತು ನಂದು ಗಾಡಿದು ಇದನ್ನು ಯಾರಿಗೆ ಸರ್ವಿಸ್ ಹೆಡ್ಗಳಿಗೆಲ್ಲ ಫಾರ್ವರ್ಡ್ ಮಾಡಿದರು. ಸೊ ಅದೊಂದು ತುಂಬ ಹೆಲ್ಪ್ ಆಯಿತು, ಇಷ್ಟನೂ ಆಯಿತು ಏಕೆಂತಂದರೆ ಈ ಬ್ರ್ಯಾಂಡ್ಗಳು KTM ಆಗಿರ್ಬೋದು, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಈ ರೀಜನಲ್ ಕಂಟೆಂಟ್ ಕ್ರಿಯೇಟರ್ಸ್ನ ಒಂದು ರೆಕಗ್ನೈಸ್ ಮಾಡೋದು ತುಂಬ ಕಮ್ಮಿ. ಏಕೆ ಅಂತಂದರೆ ಅವ್ರಿಗೆ ಫುಲ್ಲು ಹಿಂದಿಲಿ ಮಾಡೋರೇ ಬೇಕು, ಇಲ್ಲ ಇಂಗ್ಲೀಷಲ್ಲಿ ಮಾಡೋರೇ ಬೇಕು ಬ್ಲಾಗ್ಸು. ಅದೊಂದು ತುಂಬ ಬೇಜಾರಿದೆ, ಏನಕ್ಕೆ ಅಂತ ಗೊತ್ತಿಲ್ಲ ಇದುವರೆಗೂ, ಯಾಕೆ ಈ ಥರ. ಏಕೆಂತಂದರೆ ನಮ್ಮನ್ನ ನೋಡಿ ತುಂಬ ಜನ ಗಾಡಿಗಳು ತೊಗೊಂಡಿರ್ತಾರೆ. ಇವತ್ತು ಸಿಗ್ತಾರೆ ನನ್ನ 411 ಹುನಿ ಏನಿದ್ದಾನೆ, ಇದನ್ನು ತೊಗೊಂಡು ನೋಡಿ ತುಂಬ ಜನ ಗಾಡಿ ತೊಗೊಂಡವ್ರು ಇದ್ದಾರೆ. ಬಟ್ ನಮ್ಮ ರೀಜನಲ್ ಕಂಟೆಂಟ್ ಕ್ರಿಯೇಟರ್ಸ್ನ ಯಾಕೆ ಇಷ್ಟೊಂದು ಇಗ್ನೋರ್ ಮಾಡ್ತಾಯಿದ್ದಾರೆ? ಏಕೆ ಕರ್ನಾಟಕದಲ್ಲಿ ಗಾಡಿ ಸೇಲ್ ಆಗಲ್ವಾ? ಒಂದು ರೆಕಗ್ನೈಸೇಷನ್ ಅನ್ನೋದೇ ಇಲ್ಲ, ರೆಕಗ್ನೈಸೇ ಮಾಡಲ್ಲ, ಯಾವುದೇ ರೀತಿ ಸಪೋರ್ಟು ಕೂಡ ಮಾಡಲ್ಲ. ಇವಾಗಲೇ ನೋಡ್ತಾ ಇದ್ದೀರಲ್ಲ ಗಾಡಿಗೆ ನಾನೊಬ್ಬ ಬ್ಲಾಗರ್ ಆಗಿರೋದ್ರಿಂದ, ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಒಂದು ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ. ಬ್ಲಾಗರ್ ಆಗಿಲ್ಲ ಅಂದರೆ ಪಾಪ ಅವ್ನ ಕತೆ ಏನು ಹೇಳಿ, ತುಂಬ ಕಷ್ಟ ಅಲ್ವಾ? ಸೊ ಇದೇ ಥರ ಎಲ್ಲರಿಗೂ ಸಪೋರ್ಟು ಇರಲಿ, ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಬ್ರ್ಯಾಂಡವರು ರೆಕಗ್ನೈಸ್ ಮಾಡಿದ್ರೆ, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, KTM ಆಗಿರ್ಬೋದು, ಹೀರೋ ಆಗಿರ್ಬೋದು, ರೆಕಗ್ನೈಸ್ ಮಾಡ್ತಾ ಇದ್ರು ಹೀರೋ ಅವರು ನೋಡಿದ್ದೀನಿ. ಬಟ್ KTM ಮತ್ತು ರಾಯಲ್ ಎನ್ಫೀಲ್ಡ್ ತುಂಬ ಕಮ್ಮಿ. ಅವರೆಲ್ಲ ಹಿಂದಿ, ಇಂಗ್ಲೀಷ್ ಕಂಟೆಂಟ್ ಕ್ರಿಯೇಟರ್ಸ್ನೇ ತುಂಬ ಇನ್ಫ್ಲುಯೆನ್ಸರ್ಸ್ನೇ ತುಂಬ ಔಟ್ ಮಾಡೋದು. ಏನಂತ ಗೊತ್ತಿಲ್ಲ, ಇರಲಿ, ಯಾವಾಗ ಚೇಂಜ್ ಆಗುತ್ತೋ ಇದೆಲ್ಲ ದೇವರಿಗೆ ಗೊತ್ತು. ಬಟ್ ಮುಂಚೆಗಿಂತ ಪರವಾಗಿಲ್ಲ, ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಒಂದು ರೆಕಗ್ನೈಸ್ ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನೋಡಿ, ನಾನು ಬಂದಿದ್ದೀನಿ ಮದ್ದೂರು ಟೈರ್ಸ್ ಚಾಮರಾಜಪೇಟೆಗೆ. ಸೊ ನನ್ನ ಗಾಡಿಯಲ್ಲಿದೆ ನೋಡಿ, ಗಾಡಿಯಲ್ಲಿದೆ. ಸೊ ಕಾರ್ಗೆ 4 ಟೈರು ಹೋಗ್ಬಿಟ್ಟಿದೆ, ನಿಲ್ಲಿಸಿನೇ ಎಲ್ಲ ಹಾಳಾಗ್ತಿದೆ. ಖರ್ಚು ನಿಲ್ಲಿಸಿ ಹಾಕ್ತಿರೋದು. ಸೊ ಅದಕ್ಕೆ 4
ಈ ಸತಿ ಹೊಸದು ನಾನು ಇಷ್ಟು ದಿನ ಅಪೋಲೋ ಹಾಕ್ಸ್ತಾ ಇದೆ. ಸೊ ಇವಾಗ C8 ಹಾಕ್ಸೋಣ ಅಂತ ಹೇಳ್ಬಿಟ್ಟು ಈ ಸತಿ ನೋಡೋಣ, ಟ್ರೈ ಮಾಡೋಣ ಅಂತೇಳಿ 4 ಟೈರು, ಅದನ್ನು ಒಂದಲ್ಲ ಎರಡಲ್ಲ ಏನು ಹೇಳಿ. ಅದು ಬಿಟ್ಟು ನಾನು KTMಗೆ ನಾರ್ತ್ ಈಸ್ಟ್ಗೆ 2 ಟೈರು, ಅದು ರಾಜೇಶ್ಗೆ 1 ಟೈರು, ಏನು ಹೇಳಿ ಫುಲ್ಲು ಖರ್ಚು. ಒಂದು ರೈಡ್ ಹೋಗ್ಬೇಕಂದ್ರೆ ಎಷ್ಟೆಷ್ಟೆಲ್ಲ ಪ್ರಿಪ್ರೇಷನ್ ಆಗಬೇಕು, ಎಷ್ಟೆಷ್ಟೆಲ್ಲ ಖರ್ಚಿರುತ್ತೆ ಅಂತ ಗೊತ್ತಿರಲ್ಲ ನಿಮಗೆ. ನಮಗೂ ಗೊತ್ತಿದೆ ಅದ್ರ ನಿಜವಾದ ಬಾಳು ಕಷ್ಟ. ಏನು ಹೇಳಿ, ಅಲ್ಲಿ ನೋಡಿದ್ರೆ ಗಾಡಿ ಇನ್ನೂ ರೆಡಿ ಆಗ್ತಾನೆ ಇದೆ. ಅದಕ್ಕೆ ಬೇರೆ ಚೈನ್ಸ್ ಪಾಕೆಟ್ ಹೋಗಿದೆ, ಅದು ಬೇರೆ ಹೊಸ ಖರ್ಚು. ಇಲ್ಲಿ ಇವಾಗ 4 ಟೈರ್ ಖರ್ಚು. ಏನು ಮಾಡೋದು ನನಗೂ ಅರ್ಥ ಆಗ್ತಾಯಿಲ್ಲ. ನೋಡಿ ಅಂಕಲ್ ಕೊಡ್ತಾಯಿದ್ರು, ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಟೈರ್ಸು ನನ್ನ ಗಾಡಿ ಆಗಿರ್ಬೋದು, ನಮ್ಮ ಸ್ನೇಹಿತರ ಗಾಡಿ ಯಾರು ಇದ್ದಾರೋ, ನಮ್ಮ ಕ್ಲಬ್ ಮೆಂಬರ್ಸು ಎಲ್ಲ ಇಲ್ಲೇ ಬಂದು ತೊಗೊಳೋದು, ಮದ್ದೂರು ಟೈರ್ಸ್ ಅಲ್ಲೇ ಬಂದು ತೊಗೊಳೋದು, ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಸೊ ಆದ್ದರಿಂದ ಇವಾಗ ನಾನು KTMಗೆ ಯಾವ ಟೈರ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ ಅಂದರೆ ರೀಸ್ದು ಟೂರಾರ್ ಇದೆಯಲ್ಲ, ಸೊ ಅದನ್ನು ಹಾಕ್ಸೋಣ ಅಂತ ಹೇಳ್ಬಿಟ್ಟು KTMಗೆ ಬರುತ್ತೆ. ಟ್ರೈಲರ್ ಬೇಡ ಅಂತ ಹೇಳ್ಬಿಟ್ಟು, ಏನಕ್ಕೆ ಅಂತಂದರೆ ಬೆಟನ್ಸ್ ಜಾಸ್ತಿ, ಸ್ವಲ್ಪ ಗ್ರಿಪ್ಪು ಕಮ್ಮಿ ಇರುತ್ತೆ. ಹೈವೇಲಿ ಫಾಸ್ಟಾಗೆಲ್ಲ ಹೊಡಿಬೇಕಾದ್ರೆ ಸ್ವಲ್ಪ ಗ್ರಿಪ್ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಯಾಕೆಂತಂದರೆ ಮುಂಚೆ ಒಂದು ಗಾಡೀಲಿ ಹಾಕ್ಸಿದ್ದು ಗಾಡೀಲಿ ಓಡಿಸಿದ್ದೀನಿ. ಸೊ ಆದ್ದರಿಂದ ಅದು ಬೇಡ ಅಂತ ಹೇಳ್ಬಿಟ್ಟು ಟೂರಾರ್ ಹಾಕ್ಸ್ಕೊಳ್ಳೋಣ ಅಂತ. ರಾಜೇಶ್ ಗಾಡಿಗೊಂದು ಟ್ರೈಲರ್ ಬೇಕು. ಇಲ್ಲಿದೆಯಲ್ಲ ಇದು ರಾಜೇಶ್ ಗಾಡಿಗೆ ಹಿಂದ್ಗಡೆ ಹಿಮಾಲಯನ್ಗೆ ನಂದು ಇದೆ ಅನಿಸುತ್ತೆ, ಇದೇ ಪ್ಯಾಟ್ರನ್. ಸೊ ಇದನ್ನು ಹಾಕ್ಸ್ಕೊಳ್ಳೋಣ ಅಂತ KTMಗೆ. ಸೊ ಇವಾಗ ಕಾರ್ ತಂದಿದ್ದೀನಿ. ಫಸ್ಟು ಕಾರ್ಗೆ 4 ಟೈರು ಚೇಂಜು, ಏನು ಹೇಳಿ ಖರ್ಚು ಮೇಲೆ ಖರ್ಚು. ಅಲ್ಲಿದೆ ಕಾರು, ಇಲ್ಲೇ ಮುಂದೆನೇ ಇದೆ. ಬೇಗ ಪಟ ಅಂತ ಹಾಕ್ಸ್ಕೊಂಡು ಇವಾಗ ತಿರ್ಗಾ 4 ಗಂಟೆಗೆ ಶೂಟ್ ಇದೆ ರೆಡ್ ಬುಲ್ದು ಸ್ಟಿಕ್ಕರ್ಸ್ದು. ಸೊ ಅದನ್ನು ಬೇರೆ ಮಾಡಬೇಕು. ಅದಾದಮೇಲೆ ನಾನು ಚೈನ್ಸ್ ಪಾಕೆಟ್ ಕೊಡಬೇಕು. ಎಷ್ಟು ಕೆಲಸ ಇದೆ ಏನು ಹೇಳಿ. ಏನು ಸರ್ ಸಮಾಚಾರ, ಆಯ್ತಾ ಊಟ? ಚೆನ್ನಾಗಿದ್ದೀನಿ. ಏನು ಮಾಡೋಣ, ಅದಕ್ಕೆ ನೋಡಿ ರೈಡ್ ಇದ್ದಾಗಲೇ ಬರೋದು ನಾವು ಯಾವಾಗಲೂ. ಅರ್ಜೆಂಟ್ ಬೇರೆ ಏನು ಮಾಡೋಣ, ಊರಿಗೆ ಹೋಗ್ಬೇಕು, ಅದಕ್ಕೋಸ್ಕರ ಟೈಮ್ ಚೇಂಜ್ ಮಾಡ್ತೀನಿ. ನಮ್ಮ ಕಾರಲ್ಲಿ ಟೈರು ನಿಲ್ಸಿನೇ ಅರ್ಧ ಹಾಳಾಗ್ತಿರೋದು. ಏನು ಮಾಡಿದ್ದು ಬರೀ ನಿಲ್ಸೇ ಹಾಳಾಗುತ್ತೆ. ಹಾಂ ಅಪೋಲೋ ಇರೋದು, ಅದಕ್ಕೆ C8 ನೋಡೋಣ, ಟ್ರೈ ಮಾಡೋಣ. C8 ಸಜೆಸ್ಟ್ ಮಾಡಿದ್ದಾರೆ. ಹಾಂ ಓಕೆ ನೋಡೋಣ. ಅದಕ್ಕೆ ಈ ಸತಿ C8 ಹಾಕ್ಸ್ತಾ ಇದ್ದೀನಿ. ಬೆಟರ್ ಇದೆ ತೋರಿಸಿದ್ರು. ಕ್ವಾಲಿಟಿ ಎಲ್ಲ ಸೈಡಲ್ಲೆಲ್ಲ ಸ್ವಲ್ಪ ತುಂಬ ಅಂದರೆ ತುಂಬ ಎಷ್ಟು ಇದಿದೆ ಅಂದರೆ ಅದು ನನಗೆ ಇಷ್ಟು ವರ್ಷ ಗೊತ್ತಿರಲಿಲ್ಲ. ನೋಡಿ ಇಲ್ಲಿ ನೋಡಿ, ಸುಮ್ಮನೆ ಒಂದೇ ಬೇಡಲ್ಲಿ ಸುಮ್ಮನೆ ಹಿಂಗೊಂದೇ ನೋಡಿ, ಇದು ನೋಡಿ ಅದೇ ಫುಲ್ಲು ಪ್ರೆಷರ್ ಹಾಕಿದ್ರು ಆಗ್ತಾಯಿಲ್ಲ. ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಹಾಕ್ಸಿ ಈ ಸತಿ. ಓಕೆ ಪ್ಲಸ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೀನಿ. 185 65 R14 ಇರೋದು ನಮ್ಮದು. ಈ ಸತಿ ನಾನು 185 70 R14 ಹಾಕ್ಸ್ತಾಯಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೋಡೋಣ. ಕಾರಂತಲ್ಲಿ ಬಿಟ್ಟಿದ್ದೀನಿ, ಅವರು ಹಾಕಕ್ಕೆ ತೆಗಿದ್ದಿಲ್ಲ ಇನ್ನೂ. ತೆಗಿತಾ ಇದ್ದಾರೆ. ಓಕೆ ಡನ್. ನೋಡೋಣ ಅಲ್ಲಿಗೆ ಏನು ಮಾಡ್ತಾರೆ ನೋಡೋಣ. ನೋಡಿ ಟೈರು ಹಿಂದ್ಗಡೆದು ಬಿಚ್ಚಿದ್ದಾರೆ, ಮ್ಯಾಗೆ ಮುಂದೆದು ಬಿಚ್ಚಬೇಕಿನ್ನು. ಯಾಕೋ ಡಿಸ್ಕ್ ಬೇರೆ ಸೌಂಡ್ ಬರ್ತಾಯಿತ್ತು, ಅಂದರೆ ಬ್ರೇಕ್ ಪ್ಯಾಡ್ಸು ಮುಂದೆದು ಏನು ಅಂತ ಗೊತ್ತಿಲ್ಲ. ಸೊ 4 ಟೈರ್ ಇಲ್ಲಿ ಹಾಕಿದ್ದಾರೆ, ನಮ್ಮದಲ್ಲಿ ಬಿಸಾಕಿದ್ದಾರೆ. ಪಟ ಅಂತ ಹಾಕ್ಬಿಡ್ತಾರೆ. ಏನು ಜಾಸ್ತಿ ಏನು ಕೆಲಸ ಇಲ್ಲ. GT ಟಯರ್ಸ್ ಇದು ಇದ್ರ ಹತ್ರ ಇರೋದು. ಇಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಲಿಕ್ಕರ್ಸ್ ಅಂತಿದೆ, ಏನೋ ಲಿಕ್ಕರ್ಸ್ ಅಂತ ಇಲ್ಲಿ ಏನೋ ಇದೆ. ಸೊ ಅದ್ರ ಹತ್ರ ಇರೋದು. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್. ಸೊ ಅದ್ರ ಹತ್ರನೇ ಇರೋದು. ಇಲ್ಲೇ ಅಂಗಡಿ ಇರೋದು ನೋಡಿ, ಮದ್ದೂರು ಟೈರ್ಸ್ ಅಲ್ಲಿ ಇರೋದು. ಓಕೆ ಫಾಸ್ಟ್ ಅಂದರೆ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಖತ್ ಫಾಸ್ಟ್ ಗುರು. ಮಸಾಲ ಅಂತ ಹಾಕ್ಬಿಟ್ರು ಆಲ್ರೆಡಿ. ಏನು ಹೇಳಿ, ಬ್ಯಾಲೆನ್ಸಿಂಗ್ ಮಾಡ್ತವ್ರೆ. ಸೂಪರ್. ಆಲ್ರೆಡಿ 2 ಬಾಕಿ ರೆಡಿ. ಒಂದು ಬ್ಯಾಲೆನ್ಸಿಂಗ್ ಮಾಡ್ತವ್ರಲ್ಲಿ. ಒಂದು ಮ್ಯಾಗು ಬೆಂಡಿದೆಯಂತೆ. ಅದೇನೋ ಹೊಡಿತಿದೆ, ಅದೇನಾ? ಪಟ್ ಅಂತ ಇಲ್ಲಿ. ಇದಾ? ಓಕೆ ಏನು ಹೇಳಿ, ಬೆಂಡಿದೆಯಂತೆ. ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಓಡಿಸ್ಕೊಂಡಿದ್ರು, ಏನಾಗಲ್ಲ ಅಂದರು. ಆಗ್ತಾಯಿದ್ದಾರೆ. ಆಲ್ರೆಡಿ ಫಿಟ್ಟಿಂಗ್ ನಡೀತಿದೆ. ಫಾಸ್ಟ್ ಸರ್ವಿಸು. ಪಟ ಅಂತ ಆಗ್ತವ್ರು ಗುರು. ನೋಡಿ ಇದು ಇವಾಗ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಇದೇನಾಗಿದೆ ನೋಡೋಣ. ಜಾಲಿ ಧರ್ಮ ತೋರಿಸುತ್ತಲ್ಲ, ತೋರಿಸ್ತಿಲ್ಲ. ನೋಡಿ ತೋರಿಸ್ತೀನೋ. ಇದೇನಾದ್ರು ಬೆಂಡಿದೆಯಾ? 50 ಗ್ರಾಮ್. ಇದೇನು ಬೆಂಡಿಲ್ಲ ಅಲ್ಲ? ಓಕೆ. ಹೆಂಗೋ ಬೆಂಡಾಗ್ಬಿಟ್ಟಿದೆಯಲ್ಲ ಅದು.
ಯಾವಾಗಲೂ ಟೆನ್ಷನಲ್ಲಿ ಇರ್ತಾರೆ ಗುರು ಇವರು ಯಾಕೋ. ಹಾಂ ಈ ಥರ ಕಾಣಿಸ್ತಿದೆ ಹಿಂದೆಯಿಂದ, ಹೆಂಗೆ ನೋಡೋಣ. ಓಕೆ, ಚೆನ್ನಾಗಿದೆ ನೋಡೋಕ್ಕೆ. ಹೊಸ ಟೈರ್ಸು, ಖುಷಿ. ಕಾಸು ಹಂಗೆ ಎಲ್ಲ ಎಗರ್ಕೊಂಡು ಹೊರಟೋಯ್ತು ರಾಮ. ಇನ್ನೊಂದು ಟೈರ್ ಈ ರೇಂಜ್ಗೆ ಹೋಗ್ಬಿಟ್ಟಿತ್ತು. ಇನ್ನು 3 ಪರವಾಗಿಲ್ಲ, ಆದರೂ ಅದು ಕ್ರ್ಯಾಕ್ಸ್ ಬಂದ್ಬಿಟ್ಟಿದೆ. ಏನು ಮಾಡೋಣ ಹೇಳಿ. ಹಾಂ ನೋಡಿ ಇಲ್ಲಿದೆ, ಇದನ್ನು ಒಂದೊಂದು ಕಡೆ ಎಲ್ಲ ಎಗರೋಗ್ಬಿಟ್ಟಿದೆ. ಸಖತ್ ಸಾಫ್ಟ್ ಕಾಂಪೌಂಡ್ ಇದು ಟೈರ್ಸು. ಅವ್ರು ತೋರಿಸಿದ್ಮೇಲೆ ಗೊತ್ತಾಯ್ತು ನೋಡಿ. ಇದು 185 65 R14, ಅದು 185 70 R14. ಓಕೆ ಓಕೆ ಓಕೆ. ಲಚ ಅಂತ ಎಲ್ಲ ಆಗ್ತಾವ್ರು, ಹೊಡಿತಾವ್ರೆ. ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಆಯಿತು. ಇವಾಗ ಅಲೈನ್ಮೆಂಟ್ಗೆ ತೊಗೊಂಬಂದಿದ್ದಾರೆ. ಸೊ ನನ್ನ ಟೈರ್ ಆಲ್ರೆಡಿ ಅಲ್ಲಿ ಡೀಲ್ ಮಾಡ್ತಾರೆ ನೋಡಿ. ಆಲ್ರೆಡಿ ಸೇಲ್ ಆಗ್ತಾಯಿದೆ. ಏನು ಹೇಳಿ, ಜಾಲಿ ಇವರು, ಜಾಲಿ ಜಾಲಿ ಜಾಲಿ. ಸೂಪರು, ಸಖತ್ತು ಗುರು, ಸಖತ್ತು. ಈ ಕಾರ್ಗೆ ಇದು ETSಗೆ ಚೆಕ್ ಮಾಡ್ತಾ ಅವರಲ್ಲಿ. ಓಕೆ, ಈ ವೀಲ್ ಮೇಲೆ ಇದು ಅಲೈನ್ಮೆಂಟು ಹೆಂಗೆ ವರ್ಕ್ ಆಗುತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲೇನೋ ಬ್ಲಿಂಕ್ ಆಗ್ತಾಯಿದೆ, ಇಲ್ಲೇನೋ ಹಾಕಿದ್ದಾರೆ. ಅದು ಏನು ಅಂತ ನಾನು ಇದುವರೆಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ, ಅರ್ಥ ಮಾಡ್ಕೊಳಕ್ಕೆ ಹೋಗೂ ಇಲ್ಲ. ನೋಡಿ ಇಲ್ಲೂ ಹಾಕಿದ್ದಾರೆ. ಯಾರಾದ್ರು ಗೊತ್ತಿರೋ ಸ್ವಲ್ಪ ತಿಳಿಸಿ ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ. ಇನ್ನು ಅಂಕಲ್ಲು ಬಿಲ್ ಎಷ್ಟು ಹಾಕ್ತಾರೆ ಅಂತ ಗೊತ್ತಿಲ್ಲ, ಅದೇ ಸರ್ಪ್ರೈಸ್. ಬೇರೆ ಹೋಗೋರು ಕೆಳಗಡೆ ಏನು ಮಾಡ್ತಾರೋ ಅರ್ಥ ಆಗ್ತಾಯಿಲ್ಲ. ಹೋಗಂಗೆ ಬೇರೆ ಇಲ್ಲ, ಅದೇನೋ ಬ್ಲಿಂಕ್ ಬೇರೆ ಆಗ್ತಾಯಿದೆ. ಹೊರಗಡೆ ಹೋಗಿ ಏನೋ ಹೊಡಿತಾವ್ರು ಗುರು, ಅದು ಎಲ್ಲಿ ಏನು ಹೊಡಿತಾವ್ರೋ ಅರ್ಥ ಆಗ್ತಾಯಿಲ್ಲ. ಜಾಲಿ ಜಾಲಿ. 3 ಗಂಟೆ ಆಯ್ತು, ಊಟ ಬೇರೆ ಮಾಡಿಲ್ಲ. ಹೊಟ್ಟೆ ಹಶ್ವಾಗ್ತದೆ. ಎಲ್ಲ ಊಟ ಮಾಡ್ತಾವೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾರಲ್ಲ. ನಂಗೆ ಮಾತ್ರ ಹೊಟ್ಟೆ ಹಶ್ವಾಗ್ತದೆ. 4 ಟೈರ್ ನಾವು ಪಟ 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 ಅಂತ ಏನೊಂದು 1 ಅವರ್ ಇಲ್ಲ, ಒಂದು 45 ಮಿನಿಟ್ಸ್ ರೋಡೆ ಹಾಕಿ ಫಿನಿಶ್ ಮಾಡಿಬಿಟ್ರು. ಸೊ ಇವಾಗ ಗಾಡಿಗೆ ಟೈರ್ಸ್ ಎತ್ಕೊಂಡು ಹೋಗ್ಬೇಕು, ತೊಗೋತಾ ಇದ್ದೀನಿ. ಈಸ್ ಇದೆನಾ ಇದು? ಏನು ಬಟನ್ ಸ್ವಲ್ಪ ಚೆನ್ನಾಗಿತ್ತು. ಯಾವುದು ಇದರಲ್ಲಿ ಅಪೋಲೋ ಬಂದಿದೆಯಾ? ಮತ್ತು ಇದೇ ಕೊಟ್ಬಿಡಿ 2. ಹಾಂ ರೇಡಿಯಲ್ ಬೇಡ. ಹಾಂ ನೋಡಿ, KTMಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಇವರು, ಅಪೋಲೋ ಅವರು. ನೋಡಿ ಬಟನ್ಸ್ ಈ ಥರ ಇದೆ, ಮೆಡ್ಜಲರ್ ಥರನೇ ಇದೆ ಅಲ್ವಾ? ಹಾರ್ಡ್ ಕಾಂಪೌಂಡೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದೊಂದು ಇದೊಂದು ಆಗುತ್ತಲ್ಲ ಅಂತ ಬೇಜಾರು ನನಗೆ. ಒಂದು ರೀಸು ಒಂದು ಇದಾಗುತ್ತೆ ಅಂತ. ಹಾಂ ಫ್ರಂಟಿನ ಸಿಗ್ತಾ ಇಲ್ವಾ? ಇದು ಹಳೇದ ಹೊಸದಾಗಿ ಬಿಟ್ಟಿರೋದಾ? 20. ಓ ಇವಾಗ ಬರ್ತಾ ಇದೆ ನೋಡಿ KTMಗೆ ಇನ್ನೊಂದು ಆಪ್ಷನು. ಇದು ಬಂದ್ಬಿಟ್ಟು ಎಷ್ಟು ಪ್ರೈಸು? 49. ಇದು ಅಪೋಲೋದು ಬ್ಯಾಕು. ಇದು 37. ಓಕೆ ನೋಡಿ, ಇದು 4537. ಸೊ ಏನು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಬಟನ್ಸು ಪ್ಯಾಟ್ರನ್ ಚೇಂಜ್ ಆಗಿದೆ ನೋಡಿ. ಇದೊಂದು ಸ್ವಲ್ಪ ಬೇರೆ ಥರ ಇದೆ, ಅದೊಂದು ಸ್ವಲ್ಪ ಬೇರೆ ಥರ ಇದೆ. ಇದು ಫ್ರಂಟು, ಇದರಲ್ಲಿ 32. ಬಟ್ ಇದರಲ್ಲಿ ಬ್ಯಾಕ್ ಫ್ರಂಟು ಇದ್ದಿದ್ರೆ ಇದನ್ನೇ ಹಾಕ್ಕೊಂಡ್ಬಿಡ್ತದೆ. ಏನಕ್ಕೆ ಅಂದರೆ ಸ್ವಲ್ಪ ಡಿಸೈನು ಸಕಾಲಿದೆ. ಆ್ಯಕ್ಚುಲಿ ಫ್ರಂಟ್ ಇಲ್ಲ, ಬರೀ ಬ್ಯಾಕ್ ಮಾತ್ರ ಇದೆ. ಸೂಪರ್. ಏನಿದು ಟೈರ್ ಹೆಸರು? ಅಪೋಲೋ ಟ್ರಾಂಪ್ಲರ್ XR ಅಂತ. ಇದು ಟೂರಾರು. ಓಕೆ, ಟೂರಾರೇ ತೊಗೋತೀನಿ ಬಿಡಿ, ನಮ್ಮ ಗಾಡಿ ಏನು ಮಾಡೋಣ. ಓಕೆ, ಸೊ ಇದು ನೋಡಿ, ಅದಕ್ಕೆ ಒಂದು 1000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಬಟ್ ಅದ್ರದ್ದು ಪೇರ್ ಇಲ್ಲ. ಪೇರ್ ಇದ್ದಿದ್ರೆ ಅದೇ ಹಾಕ್ಸ್ಕೊತಾ ಇದೆ, ಅದೇ ಚೆನ್ನಾಗಿ ಕಾಣಿಸ್ತಿದೆ. ಮೆಡ್ಜಲರ್ದು ಏನು ಡಿಸೈನ್ ಇದೆಯೋ ಅದೇ ಥರ ಇದೆ ಡಿಸೈನ್. ಹೇಳಬೇಕು ಅಂತಂದರೆ ಬಟನ್ಸ್ ಮೆಡ್ಜಲರ್ ಇದೆಯಾ? ಓ ಇದು ಓ ಮೆಡ್ಜಲರ್ ಇದೆ ನೋಡಿ. ಎಷ್ಟಿದು ಮೆಡ್ಜಲರು? ಯಾರಾದ್ರು ಕೇಳಿದ್ರು ಪಾಪ ಅದೇ ಬೇಕು ಅಂತ ಇರ್ತಾರೆ. ಏನು ಪ್ರೈಸಿಂಗು ಮೆಡ್ಜಲರ್? ಹಾಂ, ಒಂದೇ ಟೈರ್ ತೊಗೊಂಡ್ರೆ 23.5. ಓ ಇದ್ದಂಗೆ. ಓ ಹಂಗೆ ಕಮ್ಮಿ. ಇವಾಗ ನಿಮ್ಮ ಹತ್ರ ಒಂದೇನ ಇರೋದು? ಒಂದೇ 23.5 ಒಂದು ಟೈರ್. 20.5. ಅದೇನು ವಿ ರೇಟೆಡ್ ಎಷ್ಟು ರೇಟೆಡ್ ಅಂದ್ರೆ? ಓ ಸ್ಪೀಡು. ಓ ಜಾಸ್ತಿ ಇದು, ಅದು ಕಮ್ಮಿ ಇದು. ಸೊ ನೋಡಿ, ಯಾರಾದರೂ KTMಗೆ ಪಾಪ ಮೆಡ್ಜಲರೇ ಬೇಕು ಅಂತ ಹುಡುಕ್ತಾ ಇರ್ತೀರಾ ನೋಡಿ, ಇಲ್ಲಿದೆ ಮದ್ದೂರು ಟೈರ್ಸಲ್ಲಿ 23,500. ಮೇಕು 24. ಓ ಫ್ರೆಶ್ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಬಟ್ ನನಗೆ ಹಾಕ್ಸೋಕ್ಕಿದೆ ಅಥವಾ ದುಡ್ಡಿಲ್ಲ, ಇಲ್ಲಾಂದ್ರೆ ಹಾಕ್ಸ್ತೇನೆ. 2024 ಇದೆ ನೋಡಿ, 2024 ಫ್ರೆಶ್ ಪೀಸು ನೋಡಿ. ಮೆಡ್ಜಲರ್ ಫ್ರೆಶ್ ಪೀಸ್ ಬಂದಿದೆ, ಇದೇ ವರ್ಷದ್ದು 3ನೇ ತಿಂಗಳದು. ಯಾರಾದ್ರು ಬೇಕು ಅಂದರೆ ಮದ್ದೂರು ಟೈರ್ಸ್ಗೆ ಬರ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಎಲ್ಲ ಇರುತ್ತೆ.
ಸೊ ಹಿಮಾಲಯನ್ಗಲ್ಲ ಇದು ನೋಡಿ, ಭರ್ಜರಿ ಬೇಟೆ ಆಡ್ಬಿಟ್ಟಿದ್ದೀನಿ ಇವತ್ತು. ಮೊದಲು ಟೇಸ್ಟಲ್ಲಿ ಟೇಸ್ಟ್ ಏನು ಹೇಳಿ, ಓ ಮೈ ಗಾಡ್. ಕಾರ್ಗೊಂದು 4, ಗಾಡಿಗೊಂದು 2, ಕಲ್ಕಿ ಗಾಡಿಗೊಂದು. ಹಾ ಏನೋ ಓಕೆ, ಬಿಲ್ಲಿಂಗ್ ಮಾಡ್ತಾರೆ ಇವಾಗ ಒಳ್ಳೆ ಪ್ರೈಸಿಂಗಲ್ಲಿ. ಸೊ ಇವ್ರ ಹತ್ರ ಏನಂತ ಹೇಳಿದ್ರೆ, ನಮಗೆ ಅಡ್ವೆಂಚರ್ಗೆ ಬೇಕಾಗಿರ್ತಕ್ಕಂಥ ಟೇರ್ಸು ಎಲ್ಲನೂ ಇದೆ ಮಧುರ್ ಟೇರ್ಸಲ್ಲಿ. ಅಂದರೆ ಅಡ್ವೆಂಚರ್ ಬಿಟ್ಟು ನೀವು ಡಾಮಿನಾರು, ಇಲ್ಲಾಂದರೆ GT650, ಇಲ್ಲಾಂದರೆ ಇದು ಯಾವುದು ಇಂಟರ್ಸೆಪ್ಟರು, ಎಲ್ಲ ಗಾಡಿಗಳಿಗೂ ಸಿಗುತ್ತೆ. ಹಿಮಾಲಯನ್ಗೂ ಬಂದಿದೆ, ಹಿಮಾಲಯನ್ 452ಗೆ ಹೊಸ ಗಾಡಿ, ಅದಕ್ಕೂ ಬಂದಿದೆ. ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಾಬಿ ಟೈರ್ಸ್ ಇಟ್ಟಿದ್ದಾರೆ. ಗಾಡಿ ಚಿಕ್ಕ ಗಾಡಿ ಟೈರ್ಸ್ ಇಂದ ಹಿಡಿದು ದೊಡ್ಡ ಕಾರ್ಸ್ಗೂ ಟೈರ್ಸ್ ಇದೆ ಇಲ್ಲಿ. ಏನಂತ ಹೇಳಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಅವಾಗಿಂದ ಒಂದ್ಸಲಿ ಪರಿಚಯ ಆದರು. ಆ್ಯಕ್ಚುಲಿ ರಾಜೇಶ್ ಕಲ್ಕಿ ಪರಿಚಯ ಮಾಡ್ಕೊಟ್ಟಿದ್ದು, ಅವಾಗಿಂದ ಇಲ್ಲೇ ಬರ್ತಾರೆ ಅದು. ಇಲ್ಲಾಂದರೆ ಎಲ್ಲೆಲ್ಲೋ ಓಡಾಡ್ತಾ ಇದ್ವಿ, ಜೆಸಿ ಹೋಗಿ ಅಲ್ಲೆಲ್ಲ ತೊಗೋತಾ ಇದ್ವಿ. ಒಳ್ಳೆ ಪ್ರೈಸಲ್ಲಿ ಕೊಡ್ತಾರಲ್ವಾ ನಂಬಿಕಸ್ತರು, ಅದರಿಂದ ಇಲ್ಲೇ ತೊಗೋತೀವಿ. ನೋಡಿ ಈ ಥರ ಎಲ್ಲ ಹೋಲ್ಸೇಲಾಗಿ ತೊಗೊಂಡೋಗ್ತೀನಿ. ಅಲ್ಲಿ ಕಾರಿಗೆ 4, ಇವಾಗ ಒಂದು 3. ಓಕೆ, ಫೈನಲ್ ಸ್ಟೇಜು ಬಿಲ್ಲಿಂಗ್. ಓಕೆ, ಆಮೇಲೆ ಸಿಗೋಣ. ಓವರಾಲ್ ಆಗಿ ಹೋಲ್ಸೇಲಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಬರಲಾ, ಬಾಯ್. ಮದ್ದೂರು ಟೇರ್ಸು ನೋಡ್ಕೊಳ್ಳಿ, ಯಾರಾದರೂ ಬೇಕು ಅಂದರೆ ಟೇರ್ಸು ಇಲ್ಲಿ ಬರ್ಬೋದು. ಲೆಟ್ಸ್ ಗೋ. ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸಿದ್ಮೇಲೆ ಗಾಡಿ ಸ್ಟೇರಿಂಗ್ ಹೂವು ಥರ ಇದೆ, ಒಂದೇ ಬೆಳೆಯಲ್ಲಿ ತಿರುಗ್ತಾ ಇದೆ ಗುರು. ಇಷ್ಟು ದಿನ ಎಷ್ಟು ಕಷ್ಟ ಆಗೋದು ಅಂದರೆ ಒಂಥರ ಏನೋ ಫ್ರೀ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಇವಾಗ ಸಖತ್ತಾಗಿದೆ, ಈಸಿ, ಜಾಲಿ, ಏನು ಹೇಳಿ ಸೂಪರು. ನೋಡಿ ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ. ನೆನ್ನೆಲ್ಲೇ ಎಲ್ಲಿದೆಯೋ ಅಲ್ಲೇ ನಿಂತಿದೆ. ಬಟ್ ತುಂಬ ಧೂಳಾಗಿದೆ, ಗಲೀಜೆಲ್ಲ ಆಗಿದೆ, ಒರೆಸ್ಕೊಡ್ತಾರೆ. ಸೊ ಏನಂತಂದರೆ ಚೆಕ್ ಮಾಡಿದಾರಂತೆ, ಹೆಡ್ಡೆಲ್ಲ ಬಿಚ್ಚಿ ಓಪನ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ನೋಡಿ ಅಲ್ಲೇ ಕೂತಿದ್ದಾರೆ ಇವರು, ಯಾರು ಮಧು, ನೋಡಿ ಮಧು ಅಲ್ಲೇ ಇದ್ದಾರೆ. ATM ಮನುಷ್ಯನ್ರಿ. ಏನು ವೀಡಿಯೋ ಹಾಕಿದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಹೇಳಿದ್ರು ಈ ಥರ ಸರ್ ಅವ್ರಿಗೆ ಗೊತ್ತಿರಲಿಲ್ಲ, ಮಿಸ್ಕಮ್ಯುನಿಕೇಷನ್ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ. ಟೆಸ್ಟ್ ರೈಡ್ ಕೊಡ್ತಾರೆ, ಟೆಸ್ಟ್ ರೈಡ್ ತೊಗೊಂಡೋಗಿ ಚೆಕ್ ಮಾಡಬೇಕು ಒಂದ್ಸಲಿ, ನೋಡೋಣ ಏನಾಗುತ್ತೆ ಅಂತೇಳಿ. ದೇವ್ರ ಮೇಲೆ ಭಾರ ಅಷ್ಟೇ. ಜೈ KTM, ಲೆಟ್ಸ್ ಗೋ. ಏನಂತಂದರೆ KTM ಅಫಿಷಿಯಲ್ ಇದ್ರಲ್ಲೂ ಒಂದು ಕಂಪ್ಲೇಂಟ್ ರೈಸ್ ಮಾಡಿದೆ, ಆದ್ದರಿಂದ ಸ್ವಲ್ಪ ಟಕ್ ಅಂತ ಮಾಡಿಕೊಟ್ರು. ಬಾಯ್. ಗಾಡಿದು ಟೆನ್ಷನ್ನು ಎಲ್ಲ ಮುಗಿಸ್ಕೊಂಡು ಕಾರ್ದು ಟೈರೆಲ್ಲ ಹಾಕ್ಸ್ಕೊಂಡು ನೋಡಿ ಇವಾಗ ನೈಸ್ ರೋಡಕ್ಕೆ ಬಂದಿದ್ದೀವಿ. ಏನಿದೆ ಏನಿಲ್ಲ ಆಕ್ಷನ್ ಇರೋ ಅಲ್ಲಿ ತೆಗೀರಿ ಬೈ, ಬೇಡ, 2 ಕ್ಯಾಮ್ರಾ ಬರ್ತಾ ಇಲ್ಲ. ಇಲ್ಲಿ 10 ಮಿಲಿಯನ್ 20 ಮಿಲಿಯನ್ ವ್ಯೂಸ್ ಕೊಟ್ಟಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಕನ್ನಡದಲ್ಲೂ ಕಂಟೆಂಟ್ನ ಉಳಿಸ್ತೀರಾ, ಬೆಳೆಸ್ತೀರಾ ಅಂತ ಎಲ್ಲರಿಗೂ ಈ ಮುಖಾಂತರ ತಿಳಿಸೋದಕ್ಕೆ ಇಷ್ಟ.